ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಹಲ್ಚಲ್ ಆರಂಭ ಆಗಿದೆ. ಕ್ರಾಂತಿ ಬೆಂಕಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಯತೀಂದ್ರ ಅನ್ನೋ ಪ್ರಶ್ನೆ. ಅಹಿಂದ ದಾಳವನ್ನ ಈಗ ಸಿಎಂ ಪುತ್ರ ಉರುಳಿಸಿದ್ದಾರೆ. ಅಹಿಂದ ನಾಯಕ ಸತೀಶ್ ಸಿಎಂ ಉತ್ತರಾಧಿಕಾರಿ ಹಾಗಾದ್ರೆ ಹೌದಾ ಅನ್ನೋ ಪ್ರಶ್ನೆ. ಸಿಎಂ ದಾಳವನ್ನ ಸತೀಶ್ ದಾಳವನ್ನ ಉರುಳಿಸಿ ಚೆಕ್ಮೇಟ್ ಇಟ್ರ ಅನ್ನೋ ಪ್ರಶ್ನೆ. ಕುರ್ಚಿ ಕನಸನ್ನ ಕಾಣ್ತಾ ಇದ್ದಾರೆ ಅನೇಕರು. ಆ ಅನೇಕರಲ್ಲಿ ಡಿಸಿಎಂ ಕೂಡ ಒಬ್ರು. ಅವರಿಗೊಂದು ರೀತಿಯಲ್ಲಿ ಚೆಕ್ಮೇಟ್ ಆಯಿತು ಅನ್ನೋ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಫೈಟ್ ಇಲ್ಲ ಅಂತ ಹೇಳ್ತಾ ಆ ಕುರ್ಚಿ ಫೈಟ್ ನಡೀತಾ ಇದೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ಈಗ ಹೇಳಿರುವಂತದ್ದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ನಂತರ ಮುಂದಿನ ಸಿಎಂ ಯಾರು ಗೊತ್ತಾ ಅಂತ ಹೇಳೋ ಮೂಲಕ ಯತೀಂದ್ರ ಅವರು ಆಡಿರುವಂತಹ ಮಾತುಗಳಿದೆಯಲ್ಲ, ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳೋ ಮೂಲಕ ಸಿಎಂ ಬದಲಾವಣೆ ಸದ್ಯದಲ್ಲೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಈಗ ಯತೀಂದ್ರ ಮಾತಾಡಿರೋದು. ಅದರ ಜೊತೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನುವಂಥ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ಯಥಾರ್ಥಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಹಲ್ಚಲ್ ಆರಂಭ ಆಗಿದೆ. ಕ್ರಾಂತಿ ಬೆಂಕಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಯತೀಂದ್ರ ಅನ್ನೋ ಪ್ರಶ್ನೆ. ಅಹಿಂದ ದಾಳವನ್ನ ಈಗ ಸಿಎಂ ಪುತ್ರ ಉರುಳಿಸಿದ್ದಾರೆ. ಅಹಿಂದ ನಾಯಕ ಸತೀಶ್ ಸಿಎಂ ಉತ್ತರಾಧಿಕಾರಿ ಹಾಗಾದ್ರೆ ಹೌದಾ ಅನ್ನೋ ಪ್ರಶ್ನೆ. ಸಿಎಂ ದಾಳವನ್ನ ಸತೀಶ್ ದಾಳವನ್ನ ಉರುಳಿಸಿ ಚೆಕ್ಮೇಟ್ ಇಟ್ರ ಅನ್ನೋ ಪ್ರಶ್ನೆ. ಕುರ್ಚಿ ಕನಸನ್ನ ಕಾಣ್ತಾ ಇದ್ದಾರೆ ಅನೇಕರು. ಆ ಅನೇಕರಲ್ಲಿ ಡಿಸಿಎಂ ಕೂಡ ಒಬ್ರು. ಅವರಿಗೊಂದು ರೀತಿಯಲ್ಲಿ ಚೆಕ್ಮೇಟ್ ಆಯಿತು ಅನ್ನೋ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಫೈಟ್ ಇಲ್ಲ ಅಂತ ಹೇಳ್ತಾ ಆ ಕುರ್ಚಿ ಫೈಟ್ ನಡೀತಾ ಇದೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ಈಗ ಹೇಳಿರುವಂತದ್ದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ನಂತರ ಮುಂದಿನ ಸಿಎಂ ಯಾರು ಗೊತ್ತಾ ಅಂತ ಹೇಳೋ ಮೂಲಕ ಯತೀಂದ್ರ ಅವರು ಆಡಿರುವಂತಹ ಮಾತುಗಳಿದೆಯಲ್ಲ, ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳೋ ಮೂಲಕ ಸಿಎಂ ಬದಲಾವಣೆ ಸದ್ಯದಲ್ಲೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಈಗ ಯತೀಂದ್ರ ಮಾತಾಡಿರೋದು. ಅದರ ಜೊತೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನುವಂಥ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅದು ಬೇರೆ ಯಾರು ಅಲ್ಲ, ಪ್ರಗತಿಗೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಹಲ್ಚಲ್ ಆರಂಭ ಆಗಿದೆ. ಕ್ರಾಂತಿ ಬೆಂಕಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಯತೀಂದ್ರ ಅನ್ನೋ ಪ್ರಶ್ನೆ. ಅಹಿಂದ ದಾಳವನ್ನ ಈಗ ಸಿಎಂ ಪುತ್ರ ಉರುಳಿಸಿದ್ದಾರೆ. ಅಹಿಂದ ನಾಯಕ ಸತೀಶ್ ಸಿಎಂ ಉತ್ತರಾಧಿಕಾರಿ ಹಾಗಾದ್ರೆ ಹೌದಾ ಅನ್ನೋ ಪ್ರಶ್ನೆ. ಸಿಎಂ ದಾಳವನ್ನ ಸತೀಶ್ ದಾಳವನ್ನ ಉರುಳಿಸಿ ಚೆಕ್ಮೇಟ್ ಇಟ್ರ ಅನ್ನೋ ಪ್ರಶ್ನೆ. ಕುರ್ಚಿ ಕನಸನ್ನ ಕಾಣ್ತಾ ಇದ್ದಾರೆ ಅನೇಕರು. ಆ ಅನೇಕರಲ್ಲಿ ಡಿಸಿಎಂ ಕೂಡ ಒಬ್ರು. ಅವರಿಗೊಂದು ರೀತಿಯಲ್ಲಿ ಚೆಕ್ಮೇಟ್ ಆಯಿತು ಅನ್ನೋ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಫೈಟ್ ಇಲ್ಲ ಅಂತ ಹೇಳ್ತಾ ಆ ಕುರ್ಚಿ ಫೈಟ್ ನಡೀತಾ ಇದೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ಈಗ ಹೇಳಿರುವಂತದ್ದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ನಂತರ ಮುಂದಿನ ಸಿಎಂ ಯಾರು ಗೊತ್ತಾ ಅಂತ ಹೇಳೋ ಮೂಲಕ ಯತೀಂದ್ರ ಅವರು ಆಡಿರುವಂತಹ ಮಾತುಗಳಿದೆಯಲ್ಲ, ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳೋ ಮೂಲಕ ಸಿಎಂ ಬದಲಾವಣೆ ಸದ್ಯದಲ್ಲೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಈಗ ಯತೀಂದ್ರ ಮಾತಾಡಿರೋದು. ಅದರ ಜೊತೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನುವಂಥ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅದು ಬೇರೆ ಯಾರು ಅಲ್ಲ, ಪ್ರಗತಿಗೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಹಲ್ಚಲ್ ಆರಂಭ ಆಗಿದೆ. ಕ್ರಾಂತಿ ಬೆಂಕಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಯತೀಂದ್ರ ಅನ್ನೋ ಪ್ರಶ್ನೆ. ಅಹಿಂದ ದಾಳವನ್ನ ಈಗ ಸಿಎಂ ಪುತ್ರ ಉರುಳಿಸಿದ್ದಾರೆ. ಅಹಿಂದ ನಾಯಕ ಸತೀಶ್ ಸಿಎಂ ಉತ್ತರಾಧಿಕಾರಿ ಹಾಗಾದ್ರೆ ಹೌದಾ ಅನ್ನೋ ಪ್ರಶ್ನೆ. ಸಿಎಂ ದಾಳವನ್ನ ಸತೀಶ್ ದಾಳವನ್ನ ಉರುಳಿಸಿ ಚೆಕ್ಮೇಟ್ ಇಟ್ರ ಅನ್ನೋ ಪ್ರಶ್ನೆ. ಕುರ್ಚಿ ಕನಸನ್ನ ಕಾಣ್ತಾ ಇದ್ದಾರೆ ಅನೇಕರು. ಆ ಅನೇಕರಲ್ಲಿ ಡಿಸಿಎಂ ಕೂಡ ಒಬ್ರು. ಅವರಿಗೊಂದು ರೀತಿಯಲ್ಲಿ ಚೆಕ್ಮೇಟ್ ಆಯಿತು ಅನ್ನೋ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಫೈಟ್ ಇಲ್ಲ ಅಂತ ಹೇಳ್ತಾ ಆ ಕುರ್ಚಿ ಫೈಟ್ ನಡೀತಾ ಇದೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ಈಗ ಹೇಳಿರುವಂತದ್ದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ.
ಸಿದ್ದರಾಮಯ್ಯ ಅವರ ನಂತರ ಮುಂದಿನ ಸಿಎಂ ಯಾರು ಗೊತ್ತಾ ಅಂತ ಹೇಳೋ ಮೂಲಕ ಯತೀಂದ್ರ ಅವರು ಆಡಿರುವಂತಹ ಮಾತುಗಳಿದೆಯಲ್ಲ, ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳೋ ಮೂಲಕ ಸಿಎಂ ಬದಲಾವಣೆ ಸದ್ಯದಲ್ಲೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಈಗ ಯತೀಂದ್ರ ಮಾತಾಡಿರೋದು. ಅದರ ಜೊತೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನುವಂಥ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ಯಥಾರ್ಥಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಹಲ್ಚಲ್ ಆರಂಭ ಆಗಿದೆ. ಕ್ರಾಂತಿ ಬೆಂಕಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಯತೀಂದ್ರ ಅನ್ನೋ ಪ್ರಶ್ನೆ. ಅಹಿಂದ ದಾಳವನ್ನ ಈಗ ಸಿಎಂ ಪುತ್ರ ಉರುಳಿಸಿದ್ದಾರೆ. ಅಹಿಂದ ನಾಯಕ ಸತೀಶ್ ಸಿಎಂ ಉತ್ತರಾಧಿಕಾರಿ ಹಾಗಾದ್ರೆ ಹೌದಾ ಅನ್ನೋ ಪ್ರಶ್ನೆ. ಸಿಎಂ ದಾಳವನ್ನ ಸತೀಶ್ ದಾಳವನ್ನ ಉರುಳಿಸಿ ಚೆಕ್ಮೇಟ್ ಇಟ್ರ ಅನ್ನೋ ಪ್ರಶ್ನೆ. ಕುರ್ಚಿ ಕನಸನ್ನ ಕಾಣ್ತಾ ಇದ್ದಾರೆ ಅನೇಕರು. ಆ ಅನೇಕರಲ್ಲಿ ಡಿಸಿಎಂ ಕೂಡ ಒಬ್ರು. ಅವರಿಗೊಂದು ರೀತಿಯಲ್ಲಿ ಚೆಕ್ಮೇಟ್ ಆಯಿತು ಅನ್ನೋ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಫೈಟ್ ಇಲ್ಲ ಅಂತ ಹೇಳ್ತಾ ಆ ಕುರ್ಚಿ ಫೈಟ್ ನಡೀತಾ ಇದೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ಈಗ ಹೇಳಿರುವಂತದ್ದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ನಂತರ ಮುಂದಿನ ಸಿಎಂ ಯಾರು ಗೊತ್ತಾ ಅಂತ ಹೇಳೋ ಮೂಲಕ ಯತೀಂದ್ರ ಅವರು ಆಡಿರುವಂತಹ ಮಾತುಗಳಿದೆಯಲ್ಲ, ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳೋ ಮೂಲಕ ಸಿಎಂ ಬದಲಾವಣೆ ಸದ್ಯದಲ್ಲೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಈಗ ಯತೀಂದ್ರ ಮಾತಾಡಿರೋದು. ಅದರ ಜೊತೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನುವಂಥ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅದು ಬೇರೆ ಯಾರು ಎಲ್ಲ ಪ್ರಗತಿಕಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಹಲ್ಚಲ್ ಆರಂಭ ಆಗಿದೆ. ಕ್ರಾಂತಿ ಬೆಂಕಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಯತೀಂದ್ರ ಅನ್ನೋ ಪ್ರಶ್ನೆ. ಅಹಿಂದ ದಾಳವನ್ನ ಈಗ ಸಿಎಂ ಪುತ್ರ ಉರುಳಿಸಿದ್ದಾರೆ. ಅಹಿಂದ ನಾಯಕ ಸತೀಶ್ ಸಿಎಂ ಉತ್ತರಾಧಿಕಾರಿ ಹಾಗಾದ್ರೆ ಹೌದಾ ಅನ್ನೋ ಪ್ರಶ್ನೆ. ಸಿಎಂ ದಾಳವನ್ನ ಸತೀಶ್ ದಾಳವನ್ನ ಉರುಳಿಸಿ ಚೆಕ್ಮೇಟ್ ಇಟ್ರ ಅನ್ನೋ ಪ್ರಶ್ನೆ. ಕುರ್ಚಿ ಕನಸನ್ನ ಕಾಣ್ತಾ ಇದ್ದಾರೆ ಅನೇಕರು. ಆ ಅನೇಕರಲ್ಲಿ ಡಿಸಿಎಂ ಕೂಡ ಒಬ್ರು. ಅವರಿಗೊಂದು ರೀತಿಯಲ್ಲಿ ಚೆಕ್ಮೇಟ್ ಆಯಿತು ಅನ್ನೋ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಫೈಟ್ ಇಲ್ಲ ಅಂತ ಹೇಳ್ತಾ ಆ ಕುರ್ಚಿ ಫೈಟ್ ನಡೀತಾ ಇದೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ಈಗ ಹೇಳಿರುವಂತದ್ದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ನಂತರ ಮುಂದಿನ ಸಿಎಂ ಯಾರು ಗೊತ್ತಾ ಅಂತ ಹೇಳೋ ಮೂಲಕ ಯತೀಂದ್ರ ಅವರು ಆಡಿರುವಂತಹ ಮಾತುಗಳಿದೆಯಲ್ಲ, ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳೋ ಮೂಲಕ ಸಿಎಂ ಬದಲಾವಣೆ ಸದ್ಯದಲ್ಲೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಈಗ ಯತೀಂದ್ರ ಮಾತಾಡಿರೋದು. ಅದರ ಜೊತೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನುವಂಥ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅದು ಬೇರೆ ಯಾರು ಎಲ್ಲ